Hello, children. Welcome to English learning platform Healthy Life Part 2, 7th Standard English Second Language by Naveen Kumara, Assistant Teacher, GHPS Ullalli, Nanjangud Taluk. So, we have already discussed about healthy life in Part 1 lesson. So, now we shall move on to Part 2 of the same lesson. So, in the beginning, let us have a quick recap of about what we learned in the first lesson. ಮೊದಲನೇ ಪಾಠದಲ್ಲಿ ಏನೇನೆಲ್ಲ ಕಲ್ತಿದ್ದೀವಿ ಅನ್ನೋದನ್ನು ಒಂದ್ಸರಿ ನೋಡಿ ಆಮೇಲೆ ಮುಂದಿನ ಚಟುವಟಿಕೆಗಳಿಗೆ ಹೋಗೋಣ. First thing, we have written a small passage about morning walk. So here you yourself assume that you are going for a morning walk. So on the basis of that experience, you have written a passage about morning walk. So morning walk ಬಗ್ಗೆ ನಿಮ್ಮದೇ ಆದ ಅನುಭವದಲ್ಲಿ ಒಂದು ಪ್ಯಾಸೇಜನ್ನು ಬರೆದಿದ್ದೀರಿ. And then we also discussed about healthy and unhealthy habits. ಸೊ ಹೆಲ್ದಿ ಹ್ಯಾಬಿಟ್ಸ್ ಅಂದರೆ ಹೇಗಿರುತ್ತೆ, ಅನ್ಹೆಲ್ದಿ ಹ್ಯಾಬಿಟ್ಸ್ ಅಂದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ what we discussed in the last lesson. So now let us move on to the part 2. Here, before going to the text, we shall learn the meanings of some new words. First word is furious. Furious means very angry. ಅಂದರೆ ಆವೇಶ, ತುಂಬ ಕೋಪ ಬರುವಂಥದ್ದು, ದಟ್ ಈಸ್ ಫ್ಯೂರಿಯಸ್. ಸೊ ಲೆಟ್ಸ್ ಯೂಸ್ ದಿಸ್ ವರ್ಡ್ ಫ್ಯೂರಿಯಸ್ ಇನ್ ಅವರ್ ಓನ್ ಸೆಂಟೆನ್ಸ್. ಎಸ್, ಐ ವಾಸ್ ಫ್ಯೂರಿಯಸ್ ವಿತ್ ಮೈ ಬ್ರದರ್ ಫಾರ್ ಸ್ಟೀಲಿಂಗ್ ಮೈ ಚಾಕ್ಲೇಟ್ಸ್. ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್ ಅಬೌಟ್ ಹೌ ಟು ಯೂಸ್ ಫ್ಯೂರಿಯಸ್ ಇನ್ ಅ ಸೆಂಟೆನ್ಸ್. ಫ್ಯೂರಿಯಸ್ ಅನ್ನೋ ವರ್ಡನ್ನು ಸೆಂಟೆನ್ಸಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೊಂದು ಎಕ್ಸಾಂಪಲ್. I was furious with my brother for stealing my chocolates. Next word is potion. Potion means a liquid with healing, magical or poisonous properties. ಅಂದರೆ ನಮ್ಮ ಕನ್ನಡದಲ್ಲಿ ಅದನ್ನು ಮದ್ದು ಅಂತ ಹೇಳ್ತಾರೆ. ಇಟ್ ಮೀನ್ಸ್ ಸಮಥಿಂಗ್ ಇನ್ ದ ಸೆನ್ಸ್ ಆಫ್ ಸಮ್ ಬ್ಯಾಡ್ ಥಿಂಗ್, ಕೆಟ್ಟ ಅರ್ಥದಲ್ಲಿ, ಅಂದರೆ ಕೆಟ್ಟದನ್ನು ಮಾಡುವಂಥ ಒಂದು ವಸ್ತು, ಅದನ್ನು ಮದ್ದು ಅಂತಲೂ ಕೂಡ ಹೇಳ್ತಾರೆ. ಸೊ ಸಾಮಾನ್ಯವಾಗಿ ಮದ್ದನ್ನು ಬಳಸೋದ್ರಿಂದ ದೇಹದ ಮೇಲೆ ತುಂಬ ಕೆಟ್ಟ ಪರಿಣಾಮಗಳು ಉಂಟಾಗತ್ತೆ. ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್. ದ ಹೀರೋ ಇನ್ ದ ಸ್ಟೋರಿ ವಾಸ್ ಗಿವನ್ ಅ ಮ್ಯಾಜಿಕ್ ಪೋಷನ್ ಸೊ ದಟ್ ಹಿ ಫೆಲ್ ಇನ್ ಲವ್ ವಿತ್ ದ ಪ್ರಿನ್ಸಸ್. ಸೊ ಪೋಷನ್ ಅನ್ನೋ ಪದವನ್ನು ಹೇಗೆ ಯೂಸ್ ಮಾಡಬೇಕು ಸೆಂಟೆನ್ಸ್ ಅನ್ನೋದ್ರ ಬಗ್ಗೆ ಇದೊಂದು ಎಕ್ಸಾಂಪಲ್. ನೆಕ್ಸ್ಟ್ ವರ್ಡ್ ಇಸ್ ಸ್ಪೆಲ್. A form of words or action used as charm or magical effect. ಸೊ ನಾವು ಕನ್ನಡದಲ್ಲಿ ಮಂತ್ರ ಅಂತ ಹೇಳ್ತೀವಿ. ಸೊ ಮಂತ್ರಗಳು ನಿಮ್ಗೆ ಗೊತ್ತಿದೆ, ಸೊ ಅದನ್ನು ಸ್ಪೆಲ್ ಅಂತಲೂ ಕೂಡ ಹೇಳ್ಬೋದು. ಎಕ್ಸಾಂಪಲ್, ದ ವಿಚ್ ಕಾಸ್ಟ್ ಅ ಸ್ಪೆಲ್ ದಟ್ ಟರ್ನ್ ದ ಪ್ರಿನ್ಸ್ ಇನ್ ಟು ಅ ಫ್ರಾಗ್. ನೆಕ್ಸ್ಟ್ ವರ್ಡ್ ಇಸ್ ವೈರಸ್. ವೈರಸ್ ಮೀನ್ಸ್ an infective agent, ರೋಗಾಣು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ದ ವರ್ಲ್ಡ್ ಈಸ್ ಸಫರಿಂಗ್ ಫ್ರಮ್ COVID-19 ವೈರಸ್. ನೆಕ್ಸ್ಟ್ ವರ್ಡ್, ವ್ಯಾಕ್ಸಿನ್. ಅ ಟ್ರೀಟ್ಮೆಂಟ್ ವಿಚ್ ಮೇಕ್ಸ್ ದ ಬಾಡಿ ರೆಸಿಸ್ಟ್ ಆ್ಯನ್ ಇನ್ಫೆಕ್ಷನ್. ಕನ್ನಡದಲ್ಲಿ ಅದಕ್ಕೆ ಲಸಿಕೆ ಅಂತ ಹೇಳ್ತೀವಿ. ಎಕ್ಸಾಂಪಲ್, ದ ಸೈಂಟಿಸ್ಟ್ಸ್ ಆರ್ ಟ್ರೈಂಗ್ ಟು ಫೈಂಡ್ ವ್ಯಾಕ್ಸಿನ್ ಫಾರ್ COVID-19 virus. Next word is sneeze. To expel air from the mouth and the nose forcibly or involuntarily. ಕನ್ನಡದಲ್ಲಿ ಅದಕ್ಕೆ ಸೀನು ಅಂತ ಹೇಳ್ತೀವಿ. She was constantly sneezing and coughing. So by this we have learned some meanings of some new words. ಕೆಲವೊಂದು ಹೊಸ ಪದಗಳಿಗೆ ಅಥವಾ ಸ್ವಲ್ಪ ಕಷ್ಟ ಇರುವಂಥ ಪದಗಳಿಗೆ ಮೀನಿಂಗ್ಸ್ ಅಂತ ತಿಳ್ಕೊಂಡಿದ್ವಿ. ಆ್ಯಂಡ್ ಆಲ್ಸೋ ವಿ ಲರ್ನ್ ಹೌ ಟು ಯೂಸ್ ದೀಸ್ ವರ್ಡ್ಸ್ ಇನ್ ಅ ಸೆಂಟೆನ್ಸ್. ಸೊ ಆ ವರ್ಡ್ಸನ್ನು ಸೆಂಟೆನ್ಸಲ್ಲಿ ಯೂಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ವಿ. ನಾವು ಲೆಟ್ ಇಸ್ ಗೋ ಟು ರೀಡ್ ದ ಟೆಕ್ಸ್ಟ್. ಸೊ ಹಿಯರ್ ಐ ಹ್ಯಾವ್ ಟೇಕನ್ ಓನ್ಲಿ ಹಾಫ್ ಆಫ್ ದಿ ಟೆಕ್ಸ್ಟ್.
ಮೊದಲೇ ಅರ್ಧವನ್ನು ಇಲ್ಲಿ ತಗೊಂಡಿದ್ದೀನಿ. ಸೊ ದ ರಿಮೈನಿಂಗ್ ಹಾಫ್ ಆಫ್ ದ ಟೆಕ್ಸ್ಟ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದ ನೆಕ್ಸ್ಟ್ lesson. Okay, now I'm going to read out the text. All of you listen to me carefully, and also I request you to open your book, and also after listening to my model reading you also have to practice reading. Okay, ನಾನು ಓದೋದನ್ನು ಕೇಳಿಸ್ಕೊಂಡ್ಮೇಲೆ ನೀವು ಕೂಡ ಅದನ್ನು ಓದೋದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. Okay, so now I'm going to read it out. All of you listen to me carefully. Shall I start? Okay. Many years ago, everyone was strong and healthy. They ate varieties of food and loved fruits and vegetables. They took daily exercises and enjoyed walking, running, playing, and leaping about. The earth was the healthiest place you could imagine. And it was clear that both adults and children were full of joy and were in good moods. All this made one of the witches furious. She suggested that all the witches should come together to prepare a potion. One who drinks it would lose the desire to live. So that night, all the witches gathered in the forest. They all needed to put all their energy to make the potion, which would have a powerful spell on people. During the collection of energy, one of the witches made a mistake in uttering the words. As a result, there was a big explosion. It was so big that it completely destroyed the forest. Paragraph number 3. As a result, it turned all the witches into tiny creatures like germs. They were trapped in liquid in a small bottle which was lying in a swamp. One day, a little boy found this bottle. Thinking it contained a nice new drink, he swallowed it fully. The germ-like witches took advantage of this situation. Though they could not physically harm anyone, they learned to change the boy's likes and dislikes. In a few days, a funny feeling started in the boy's mouth. He no longer wanted to eat vegetables, fruits, and good food. All he wanted to do was to ask for pizza, burger, and wait for them at home. He wasted his time waiting for food from hotels and restaurants, and watching television, eating ice cream and chips. So now, let us try to understand these paragraphs. Many years ago, everyone was strong and healthy. ತುಂಬ ವರ್ಷಗಳ ಹಿಂದೆ ಎಲ್ಲರೂ ಕೂಡ ಸ್ಟ್ರಾಂಗ್ ಆಗಿದ್ದರು, ಹೆಲ್ದಿ ಆಗಿದ್ದರು. ಸೊ ದ ಮೇನ್ ರೀಸನ್ ಫಾರ್ ದಿಸ್ ಸ್ಟ್ರೆಂತ್ ಆ್ಯಂಡ್ ಹೆಲ್ದಿನೆಸ್ ಈಸ್ ಗುಡ್ ಫುಡ್ ಆ್ಯಂಡ್ ರೆಗ್ಯುಲರ್ ಎಕ್ಸಸೈಸಸ್. ಸೊ ಯಾವಾಗ ನಾವು ಒಳ್ಳೆಯ ಆಹಾರ ಅಂತಂದರೆ ಎಲ್ಲ ರೀತಿಯ ಪೋಷಕಾಂಶಗಳು ಇರ್ತಕ್ಕಂತಹ ಆಹಾರವನ್ನು ತಿಂತೀವೋ, ಹಾಗೆಯೇ ತರಕಾರಿಗಳು, ಹಣ್ಣುಗಳನ್ನು ತಿಂತೀವೋ, ಹಾಗೆ ರೆಗ್ಯುಲರ್ ಆಗಿ ಎಕ್ಸಸೈಸನ್ನು ಮಾಡ್ತೀವೋ. ಎಕ್ಸಸೈಸ್ ಅಂತಂದರೆ ದೇಹವನ್ನು ದಂಡಿಸುವಂಥದ್ದು ಅಥವಾ ದೈಹಿಕವಾಗಿ ಶ್ರಮವನ್ನು ಪಡ್ತಕ್ಕಂಥದ್ದು. ಸೊ ಇದೆರಡೂ ಇದ್ದಾಗ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ಮತ್ತು ನಾವು ಆರೋಗ್ಯಕರವಾಗಿ ಇರ್ಬೋದು. ಸೊ ತುಂಬ ವರ್ಷಗಳ ಹಿಂದೆ ಜನ ಹೀಗೆ ಇದ್ದರು. ಆದರೆ ಇತ್ತೀಚೆಗೆ ಏನಾಗ್ತಾಯಿದೆ, ವಿ ಆರ್ ಬಿಕಮಿಂಗ್ ಲೇಝಿ ಆ್ಯಂಡ್ ಲೇಝಿ ಬಿಕಾಸ್ ಆಫ್ ದ ಮಷಿನ್ಸ್ ವಿ ಆರ್ ಇನ್ವೆಂಟಿಂಗ್. ನಾವು ಕಂಡುಹಿಡಿತಾ ಇರ್ತಕ್ಕಂಥ ಮಷಿನ್ಸಿಂದಾಗಿ, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸಿಂದಾಗಿ, ಮೊಬೈಲ್ಗಳಿರ್ಬೋದು, ಟಿ ವಿ ಇರ್ಬೋದು, ಇದರಿಂದಾಗಿ ನಮ್ಮಲ್ಲಿ ಸೋಮಾರಿತನ ಬೆಳೀತಾ ಇದೆ. ಅಷ್ಟೇ ಅಲ್ಲ, ಬಾಯಿ ರುಚಿಯಿಂದಾಗಿ, ಅಂದರೆ ತುಂಬ ಮಸಾಲೆಯುಕ್ತ ಆಹಾರವನ್ನು ತಿಂತಕ್ಕಂಥದ್ದು, ಹೋಟೆಲ್ಗಳಲ್ಲಿ ಹೆಚ್ಚು ಊಟವನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಮಾಡ್ತಾ ಇರೋದ್ರಿಂದ ನಮಗೆ ಉತ್ತಮ ಆಹಾರವನ್ನು ಕೂಡ ತೊಗೊಳ್ಳೋದಕ್ಕೆ ಆಗ್ತಾಯಿಲ್ಲ. ಸೊ ದೇ ಟುಕ್ ಡೈಲಿ ಎಕ್ಸಸೈಸಸ್ ಆ್ಯಂಡ್ ಎಂಜಾಯ್ಡ್ ವಾಕಿಂಗ್, ರನ್ನಿಂಗ್, ಪ್ಲೇಯಿಂಗ್ ಆ್ಯಂಡ್ ಲೀಪಿಂಗ್ ಅಬೌಟ್. ನಡೀತಾಯಿದ್ರು, ಓಡ್ತಾಯಿದ್ರು, ಆಟ ಆಡ್ತಾಯಿದ್ರು, ಜಂಪ್ ಮಾಡ್ತಾಯಿದ್ರು, ಎಲ್ಲವನ್ನೂ ಮಾಡ್ತಾಯಿದ್ರು. ದೈಹಿಕವಾಗಿ ಶ್ರಮ ಆಗ್ತಾಯಿತ್ತು. ಸೊ ಹಾಗಾಗಿ ಅವರು ದೇ ವರ್ ವೆರಿ ಹೆಲ್ದಿ. ದಿ ಅರ್ತ್ ವಾಸ್ ದ ಹೆಲ್ದಿಯೆಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್. ಸೊ ಇಡೀ ಭೂಮಿ ಒಂದು ಆರೋಗ್ಯಕರವಾದಂತಹ ವಾತಾವರಣವನ್ನು ಹೊಂದಿತ್ತು. And it was clear that both adults and children were full of joy and were in good moods.
ಸೊ ಒಂದು ಮಾತಿದೆ, ನಮ್ಮ ದೇಹ ಆರೋಗ್ಯಕರವಾಗಿದ್ದರೆ ನಮ್ಮ ಬುದ್ಧಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ನಮ್ಮ ದೇಹ ಅನಾರೋಗ್ಯಕರವಾಗಿದ್ದರೆ ನಮ್ಮ ಬುದ್ಧಿ ಏನಾಗುತ್ತೆ, ಮಂದ ಆಗುತ್ತೆ. ಹಾಗಾಗಿ ಆರೋಗ್ಯಕರವಾಗಿದ್ದರಿಂದ ಸೊ ಅವರು ಒಳ್ಳೆಯ ಒಂದು ಮೂಡನ್ನು ಹೊಂದಿರ್ತಾಯಿದ್ರು, ಖುಷಿಯಾಗಿರ್ತಾಯಿದ್ರು. ಸೊ ಹಾಗಾಗಿ ಇಟ್ ವಾಸ್ ಅ ಹೆಲ್ದಿ ಲೈಫ್. ಸೊ ಹೀಗಿರಬೇಕಾದ್ರೆ ಆಲ್ ದಿಸ್ ಮೇಡ್ ಒನ್ ಆಫ್ ದ ವಿಚಸ್ ಫ್ಯೂರಿಯಸ್. ಇದೆಲ್ಲವನ್ನು ನೋಡಿ ಒಂದು ವಿಚ್, ಒಂದು ಕೆಟ್ಟ ಶಕ್ತಿ ಇತ್ತು. ಸೊ ಆ ಒಂದು ಶಕ್ತಿ ಇದನ್ನು ಸಹಿಸ್ಕೊಳ್ಳಿಲ್ಲ. ಅದಕ್ಕೆ ಯಾವಾಗಲೂ ಏನಂದರೆ ಚೆನ್ನಾಗಿರೋರನ್ನ ನೋಡಿದ್ರೆ ಅವ್ರಿಗೇನಾದರೂ ತೊಂದರೆ ಕೊಡಬೇಕು ಅಂತ ಅನಿಸೋವಂಥದ್ದು ಸಾಮಾನ್ಯ. ಸೊ ಅವಳು ಏನು ಮಾಡ್ತಾಳೆ ಅಂತಂದರೆ ಎಲ್ಲ ಶಕ್ತಿಗಳನ್ನು, ಕೆಟ್ಟ ಶಕ್ತಿಗಳನ್ನು ಕರೆದು ಅವ್ರಿಗೆ ಹೇಳ್ತಾಳೆ ಏನಂದರೆ, ವಿ ಹ್ಯಾವ್ ಟು ಪ್ರಿಪೇರ್ ಅ ಪೋಷನ್. ನಾವು ಒಂದು ಮದ್ದನ್ನು ಪ್ರಿಪೇರ್ ಮಾಡಬೇಕು. ಸೊ ಒನ್ ಹೂ ಡ್ರಿಂಕ್ಸ್ ಇಟ್ ವುಡ್ ಲೂಸ್ ದ ಡಿಸೈರ್ ಟು ಲಿವ್. ಸೊ ಯಾರದನ್ನು ಕುಡಿತಾರೋ ಹಿಲ್ ಲೂಸಸ್ ದ ಡಿಸೈರ್ ಟು ಲಿವ್. ಬದುಕಬೇಕು ಅನ್ನೋ ಆಸೆಯನ್ನೇ ಕಳ್ಕೋಬೇಕು. ಅಂತಹ ಒಂದು ಮದ್ದನ್ನು ನಾವು ಪ್ರಿಪೇರ್ ಮಾಡಬೇಕು. ಸೊ ದಟ್ ನೈಟ್ ಆಲ್ ದ ವಿಚಸ್ ಗ್ಯಾದರ್ಡ್ ಇನ್ ದ ಫಾರೆಸ್ಟ್. ಒಂದು ಕಾಡಿನಲ್ಲಿ ಎಲ್ಲರೂ ಕೂಡ ಸೇರ್ತಾರೆ. ದೇ ಆಲ್ ನೀಡೆಡ್ ಟು ಪುಟ್ ಆಲ್ ದೇರ್ ಎನರ್ಜಿ ಟು ಮೇಕ್ ದ ಪೋಷನ್ ವಿಚ್ ವುಡ್ ಹ್ಯಾವ್ ಅ ಪವರ್ಫುಲ್ ಸ್ಪೆಲ್ ಆನ್ ದ ಪೀಪಲ್. ಸೊ ಅವರೆಲ್ಲರೂ ಸೇರಿ ಅವರೆಲ್ಲರ ಶಕ್ತಿಯನ್ನು ಒಟ್ಟುಗೂಡಿಸಿ ಈ ಒಂದು ಮದ್ದನ್ನು ಪ್ರಿಪೇರ್ ಮಾಡಬೇಕಿರತ್ತೆ. ಸೊ ಆ ಒಂದು ಮದ್ದೇನು ಮಾಡ್ತಾಯಿತ್ತು ಅಂತಂದರೆ ಒಂದು ರೀತಿ ಎಲ್ಲರ ಮೇಲೂ ಕೂಡ ಒಂದು ಪವರ್ಫುಲ್ ಸ್ಪೆಲ್ಲನ್ನು, ಮಂತ್ರವನ್ನು ಹಾಕ್ತಾಯಿತ್ತು. ಆದರೆ ಇದೇ ಸಂದರ್ಭದಲ್ಲಿ ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ಎನರ್ಜಿ ಒನ್ ಆಫ್ ದ ವಿಚಸ್ ಮೇಡ್ ಅ ಮಿಸ್ಟೇಕ್ ಇನ್ ಅಟರಿಂಗ್ ದ ವರ್ಡ್ಸ್. ಸೊ ಮಂತ್ರವನ್ನು ಪಠನ ಮಾಡಬೇಕಾದ್ರೆ ಒಂದು ಕೆಟ್ಟ ಶಕ್ತಿ ಏನು ಮಾಡುತ್ತೆ ಅಂದರೆ ತಪ್ಪನ್ನು ಮಾಡಿಬಿಡುತ್ತೆ. ಸೊ ಆ್ಯಸ್ ಅ ರಿಸಲ್ಟ್ ದಟ್ ವಾಸ್ ಅ ಬಿಗ್ ಎಕ್ಸ್ಪ್ಲೋಷನ್. ಇದರ ಫಲವಾಗಿ ಅದೊಂದು ದೊಡ್ಡ ಸ್ಫೋಟನೆ ಆಗೋಗುತ್ತೆ. ಇಟ್ ವಾಸ್ ಸೋ ಬಿಗ್ ದ್ಯಾಟ್ ಇಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ದ ಫಾರೆಸ್ಟ್. ನಾಶ ಮಾಡ್ತು. ಇಡೀ ಕಾಡು ಇದರಿಂದ ನಾಶ ಆಗೋಗುತ್ತೆ. ಆ್ಯಸ್ ಅ ರಿಸಲ್ಟ್ ಇಟ್ ಟರ್ನ್ಡ್ ಆಲ್ ದ ವಿಚಸ್ ಇಂಟು ಟೈನಿ ಕ್ರಿಯೇಚರ್ಸ್ ಲೈಕ್ ಜರ್ಮ್ಸ್. ಈ ಒಂದು ಸ್ಫೋಟದಿಂದಾಗಿ ಏನಾಗುತ್ತೆ ಅಂದರೆ ಈ ವಿಚಸ್ ಎಲ್ಲವೂ ಕೂಡ ಪೀಸ್ ಆಗಿ ಟೈನಿ ಕ್ರಿಯೇಚರ್ಸ್ ಆಗೋಗ್ತದೆ. ಯಾವ ರೀತಿ ಅಂದರೆ ಈಗ ಏನು ಕೀಟಾಣುಗಳಿದಲ್ಲ, ರೋಗಾಣುಗಳು, ಅವು ಸೂಕ್ಷ್ಮದರ್ಶಕದ ಮೂಲಕನೇ ನೋಡಬೇಕು, ನಾವು ನೋಡಿದ್ರೆ ಕಾಣ್ತಾವಷ್ಟೇ. ಸೊ ಅಷ್ಟು ಟೈನಿ ಕ್ರಿಯೇಚರ್ಸ್ ಆಗಿ ಅವೆಲ್ಲವೂ ಕೂಡ ಕನ್ವರ್ಟ್ ಆಗೋಯ್ತು. ಸೊ ದೇ ವರ್ ಟ್ರ್ಯಾಪ್ಡ್ ಇನ್ ಅ ಲಿಕ್ವಿಡ್ ಇನ್ ಅ ಸ್ಮಾಲ್ ಬಾಟಲ್ ವಿಚ್ ವಾಸ್ ಲೈಯಿಂಗ್ ಇನ್ ಅ ಸ್ವ್ಯಾಂಪ್. ಅದಷ್ಟು ವಿಚಸ್ ಏನಾಯಿತು ಅಂತಂದರೆ ಒಂದು ಬಾಟ್ಲಲ್ಲಿ ಏನಾಯಿತು, ಟ್ರ್ಯಾಪ್ ಆಯಿತು, ಸಿಕ್ಬಿದ್ವು. ಸೊ ಆ ಒಂದು ಬಾಟ್ಲಲ್ಲಿ ದ್ರವ, ಲಿಕ್ವಿಡ್ ಅಂದರೆ ದ್ರವ, ಆ ಒಂದು ದ್ರವ ಒಂದು ಸಣ್ಣ ಬಾಟ್ಲಲ್ಲಿತ್ತು. ಅದು ಒಂದು ಕಡೆ ಸ್ವ್ಯಾಂಪ್, ಎಲ್ಲೋ ಒಂದು ಕಡೆ ಕೆಸರಲ್ಲಿ, ತುಂಬ ಚೌಗು ಪ್ರದೇಶ ಅಂತಾರಲ್ಲ, ನೀರಿನ ಅಂಶ ಇರ್ತಕ್ಕಂಥದ್ದು, ಅಂಥ ಒಂದು ಪ್ಲೇಸಲ್ಲಿ ಬಿದ್ದಿತ್ತು. ಒನ್ ಡೇ ಅ ಲಿಟಲ್ ಬಾಯ್ ಫೌಂಡ್ ದಿಸ್ ಬಾಟಲ್. ಒಬ್ಬ ಸಣ್ಣ ಹುಡುಗ ಆ ಬಾಟ್ಲನ್ನು ನೋಡ್ತಾನೆ. ಥಿಂಕಿಂಗ್ ಇಟ್ ಕಂಟೈನ್ಡ್ ಅ ನೈಸ್ ನ್ಯೂ ಡ್ರಿಂಕ್, ಈ ಸ್ವಾಲೋಡ್ ಇಟ್ ಫುಲ್ಲಿ. ಅದನ್ನು ನೋಡಿದಾಗ ಅವನಿಗನ್ಸುತ್ತೆ ಯಾವುದೋ ಒಂದು ಹೊಸ ಡ್ರಿಂಕ್, ಅಂದರೆ ಒಂದು ಜ್ಯೂಸ್ ಇದರಲ್ಲಿ ಇರಬಹುದು ಅಂತ ಅವನು ಅಂದ್ಕೊಂಡು ಈ ಸ್ವಾಲೋಡ್ ಇಟ್ ಫುಲ್ಲಿ, ಅದಷ್ಟನ್ನು ಕುಡಿದ್ಬಿಡ್ತಾನೆ. ಸೊ ಕುಡ್ದಾದ್ಮೇಲೆ ಏನಾಯ್ತಪ್ಪ ಅಂತಂದರೆ ದ ಜರ್ಮ್ ಲೈಫ್ ವಿಚಸ್ ಟುಕ್ ಅಡ್ವಾಂಟೇಜ್ ಆಫ್ ದಿಸ್ ಸಿಚುವೇಶನ್. ಅಂದರೆ ಅವೇನು ಅಂದ್ಕೊಂಡಿದ್ವೋ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಆ ಉದ್ದೇಶ ಈಡೇರೋದಕ್ಕೆ ಇದು ಒಳ್ಳೆಯ ಅವಕಾಶ ಆಯಿತು. ಸೊ ದೆ ಟುಕ್ ಅಡ್ವಾಂಟೇಜ್ ಆಫ್ ದಿಸ್ ಸಿಚುವೇಶನ್. ಆ ಪರಿಸ್ಥಿತಿಯ ಲಾಭವನ್ನು ಪಡ್ಕೋತಾರೆ. ದೋ ದೆ ಕುಡ್ ನಾಟ್ ಫಿಸಿಕಲಿ ಹಾರ್ಮ್ ಎನಿ ಒನ್, ದೆ ಲರ್ನ್ ಟು ಚೇಂಜ್ ದ ಬಾಯ್ಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ದೈಹಿಕವಾಗಿ, ಫಿಸಿಕಲ್ ಆಗಿ ಏನೂ ಮಾಡದೇ ಇರೋವಂಥ ಪರಿಸ್ಥಿತಿಯಲ್ಲಿ ಇದ್ವು. ಆದರೆ ಆ ಒಂದು ಹುಡುಗನ ಇಷ್ಟ ಕಷ್ಟಗಳ ಬಗ್ಗೆ, ಅಂದರೆ ಅವನೇನು ಇಷ್ಟಪಡ್ತಿದ್ದ ಅಥವಾ ಯಾವುದನ್ನು ಇಷ್ಟಪಡ್ತಿರಲಿಲ್ಲ, ಸೊ ಅದನ್ನು ಚೇಂಜ್ ಮಾಡುವಂಥ ಒಂದು ಕೆಪಾಸಿಟಿ ಅವುಗಳಿಗೆ ಬಂದಿರುತ್ತೆ. ಇನ್ ಅ ಫ್ಯೂ ಡೇಸ್ ಅ ಫನ್ನಿ ಫೀಲಿಂಗ್ ಸ್ಟಾರ್ಟೆಡ್ ಇನ್ ದ ಬಾಯ್ಸ್ ಮೌತ್. ಕೆಲವೇ ದಿನಗಳಲ್ಲಿ ಆ ಹುಡುಗನ ಬಾಯಿನಲ್ಲಿ ಒಂದು ಫನ್ನಿ ಫೀಲಿಂಗ್ ಶುರುವಾಗುತ್ತೆ. ಏನಪ್ಪ ಅಂತಂದರೆ
ಹಿ ನೋ ಲಾಂಗರ್ ವಾಂಟೆಡ್ ಟು ಈಟ್ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಗುಡ್ ಫುಡ್. ಅಲ್ಲಿವರೆಗೂ ಅವನು ವೆಜಿಟೇಬಲ್ಸು, ಫ್ರೂಟ್ಸು ಮತ್ತು ಒಳ್ಳೆಯ ಆಹಾರವನ್ನು ಸೇವಿಸ್ತಾ ಇರ್ತಾನೆ. ಆದರೆ ಅಲ್ಲಿಂದ ಮುಂದೆ ಅವನಿಗೆ ಅದನ್ನು ಕಂಡ್ರೇ ಆಗ್ತಾ ಇರಲ್ಲ. ಆಲ್ ಹಿ ವಾಂಟೆಡ್ ಟು ಡೂ ವಾಸ್ ಟು ಆಸ್ಕ್ ಫಾರ್ ಪಿಜ್ಜಾ, ಬರ್ಗರ್ ಆ್ಯಂಡ್ ವೆಯ್ಟ್ ಫಾರ್ ದೆಮ್ ಅಟ್ ಹೋಮ್. ಸೊ ಅಲ್ಲಿಂದ ಮುಂದೆ ಅವನು ಹೋಟೆಲ್ಗಳಲ್ಲಿ ಸಿಗ್ತಕ್ಕಂತಹ ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಸೊ ಅದನ್ನೇ ಕೇಳೋದಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಆಲ್ಸೋ ಅವನು ಮನೆಯಲ್ಲಿ ಅದಕ್ಕೋಸ್ಕರ ಸಿಗಲಿಲ್ಲ ಅಂದರೆ ನಾನು ಅದು ಬರೋವರೆಗೂ ನಾನು ತಿನ್ನಲ್ಲ ಅನ್ನೋ ರೀತಿಯಲ್ಲಿ ಅವನ ಒಂದು ಮನಸ್ಸು ಚೇಂಜ್ ಆಗುತ್ತೆ. ಸೊ ಅವನ ಆರೋಗ್ಯಕರವಂಥ ಫುಡ್ಡನ್ನು ತಿನ್ನೋದನ್ನು ನಿಲ್ಲಿಸ್ಬಿಡ್ತಾನೆ. ಹಿ ವೇಸ್ಟೆಡ್ ಇಸ್ ಟೈಮ್ ವೇಟಿಂಗ್ ಫಾರ್ ಫುಡ್ ಫ್ರಮ್ ಹೋಟೆಲ್ಸ್ ಆರ್ ರೆಸ್ಟೋರೆಂಟ್ಸ್ ಆ್ಯಂಡ್ ವಾಚಿಂಗ್ ಟೆಲಿವಿಷನ್, ಈಟಿಂಗ್ ಐಸ್ ಕ್ರೀಮ್ ಆ್ಯಂಡ್ ಚಿಪ್ಸ್. ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ ಈಸ್ ಆಲ್ಸೋ ಆ ಹೋಟೆಲ್, ಅದು ಕೂಡ ಒಂದು ಹೋಟೆಲೇ. ಸೊ ಅಲ್ಲಿ ಆಹಾರಕ್ಕೋಸ್ಕರ ಕಾಯ್ಕೊಂಡು ಕೂತ್ಕೊಂಡು ಟೈಮನ್ನು ವೇಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಆಲ್ಸೋ ವಾಚಿಂಗ್ ಟೆಲಿವಿಷನ್, ಟಿ ವಿಯನ್ನು ನೋಡ್ತಾ, ಐಸ್ ಕ್ರೀಮನ್ನು ತಿಂತಾ, ಚಿಪ್ಸನ್ನು ತಿಂತಾ ಅವನ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತಾನೆ. ಸೊ ನೋಡಿ, ಒಳ್ಳೆ ಹುಡುಗ ಆಗಿರ್ತಾನೆ, ಒಳ್ಳೆಯ ಆಹಾರವನ್ನು ಸೇವಿಸ್ತಾ ಇರ್ತಾನೆ. ಹಿ ವಾಸ್ ಅ ಗುಡ್ ಬಾಯ್. He used to eat good food. He used to do exercises every day. But after drinking that new drink, the boy was completely changed. ಅಂದರೆ ಕಂಪ್ಲೀಟಾಗಿ ಅವನು ಬದಲಾಗ್ತಾನೆ. ಅವನಲ್ಲಿ ಆ ಲೇಸಿನೆಸ್ ಅನ್ನೋದು, ಸೋಮಾರಿತನ ಅನ್ನೋದು ಬಂದ್ಬಿಡುತ್ತೆ. ಸೊ ನಾವು ಲೆಟ್ us move on to questions. Okay, now I am going to ask you some questions. Okay, you have to answer the questions. The first question is, yes, which was the healthiest place that you could imagine? Which was the healthiest place that you could imagine? So ಯಾವುದು ತುಂಬ ಹೆಲ್ದಿಯಸ್ಟ್ ಪ್ಲೇಸ್, ಆರೋಗ್ಯಕರವಾದಂಥ ಸ್ಥಳ ಆಗಿತ್ತು? I think you know the answer because we already discussed in the paragraph. Okay, yes, let me check your answer. The answer is yes, the earth was the healthiest place you could imagine. So the earth, ಭೂಮಿ ಒಂದು ಆರೋಗ್ಯಕರವಾದಂಥ ಪ್ಲೇಸ್ ಆಗಿತ್ತು. Very good. Now let's move on to the next question. Yes, who was furious? ಯಾರಿಗೆ ತುಂಬ ಕೋಪ ಬಂತು? Very simple question. I know you have the answer. Yes, the answer is one of the witches was furious. ಒಂದು ಕೆಟ್ಟ ಶಕ್ತಿ ತುಂಬ ಕೋಪವನ್ನು ಮಾಡಿಕೊಳ್ತು. Next question is, what made the potion go wrong? ಯಾಕೆ ಆ ಪೋಷನ್ ಮದ್ದು ಸರಿಯಾಗಿ ಆಗಲಿಲ್ಲ ಅಥವಾ ತಪ್ಪು ಯಾಕೆ ಸಂಭವಿಸ್ತಲ್ಲಿ? Come on, give me the answer. Okay, let me check your answer. Yes, during the collection of energy, one of the witches made a mistake while uttering the words. It made the potion go wrong. ಅಂದರೆ ಮಂತ್ರವನ್ನು ಹೇಳಬೇಕಾದ್ರೆ, ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸ್ಬೇಕಾದ್ರೆ ಒಂದು ವಿಚ್ ಏನು ಮಾಡ್ತು, ತಪ್ಪು ಮಾಡಿಬಿಡ್ತು. ಸೊ ಇಟ್ ಮೇಡ್ ದ ಪೋಷನ್ ಗೋ ರಾಂಗ್. ನೆಕ್ಸ್ಟ್ ಕ್ವೆಶನ್ ಇಸ್, ಎಸ್, ವಾಟ್ ಹ್ಯಾಪನ್ ಆಫ್ಟರ್ ದಿ ಎಕ್ಸ್ಪ್ಲೋಷನ್? ಅಲ್ಲೊಂದು ಸ್ಫೋಟ ಆಯ್ತಲ್ವಾ? ಸೊ ಆಫ್ಟರ್ ದಿ ಎಕ್ಸ್ಪ್ಲೋಷನ್ ವಾಟ್ ಹ್ಯಾಪನ್? ಏನಾಯ್ತು ಇಲ್ಲಿ ಎಕ್ಸ್ಪ್ಲೋಷನ್ ಆದಮೇಲೆ? ಎಸ್, ವೆರಿ ಈಸಿಯೆಸ್ಟ್ ಕ್ವೆಶನ್. Yes, let me check the answer. After the explosion, the forest was completely destroyed. Complete ಆಗಿ ಫಾರೆಸ್ಟ್ ಏನಾಯಿತು, ಡೆಸ್ಟ್ರಾಯ್ ಆಯಿತು. ಎಸ್, now it is time for giving you assignment. ಓಕೆ ಚಿಲ್ಡ್ರನ್, ಇಷ್ಟು ಕ್ವೆಶನ್ಸನ್ನು ಅಗೇನ್ ನಿಮ್ಮ ನೋಟ್ಸಲ್ಲಿ ಬರ್ಕೋಬೇಕು. ಆ್ಯಂಡ್ ದೆನ್ ಇಲ್ಲಿ ಒಂದು ಅಸೈನ್ಮೆಂಟ್ಸ್ ಇದೆ. ಹಿಯರ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ಸಮ್ ಕ್ವೆಶನ್ಸ್. ಓಕೆ, ಲೆಟ್ ಮಿ ಚೆಕ್ ದ ಆನ್ಸರ್.
I'm going to give you 5 questions. You should answer these questions in your homework book. Okay. First question is, what happened to the witches after the explosion? ವಿಚಸ್ಗೆ ಎಕ್ಸ್ಪ್ಲೋಷನ್ ಆದಮೇಲೆ ಏನಾಯಿತು? ವಾಟ್ ಡಿಡ್ ದ ಬಾಯ್ ಡೂ ವಿತ್ ನ್ಯೂ ಡ್ರಿಂಕನ್ನು ಬಾಯ್ ಏನು ಮಾಡ್ತಾನೆ? ಹೌ ಡಿಡ್ ದ ಬಾಯ್ ಚೇಂಜ್ ಆಫ್ಟರ್ ಡ್ರಿಂಕಿಂಗ್ ದ ಪೋಷನ್? ಆ ಪೋಷನ್ ಮದ್ದನ್ನು ಕುಡಿದ್ಮೇಲೆ ಬಾಯ್ ಯಾವ ರೀತಿ ಚೇಂಜ್ ಆಗ್ತಾನೆ? ವಾಟ್ ಮೇಡ್ ಪೀಪಲ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ ಇನ್ ಓಲ್ಡನ್ ಡೇಸ್? ತುಂಬ ಹಿಂದಿನ ಕಾಲದಲ್ಲಿ ಜನ ಯಾಕೆ ಅಷ್ಟೊಂದು ಸ್ಟ್ರಾಂಗ್ ಮತ್ತು ಹೆಲ್ದಿ ಆಗಿದ್ದರು? ಹೌ ದ ಪೋಷನ್ ಚೇಂಜ್ ದ ಪೀಪಲ್? ಆ ಪೋಷನ್ ಇತ್ತಲ್ಲ ಮತ್ತು ಅದು ಜನರನ್ನು ಹೇಗೆ ಚೇಂಜ್ ಮಾಡ್ತು? ಸೊ ವೆರಿ ಸಿಂಪಲ್ ಕ್ವೆಶನ್ಸ್, ತುಂಬ ಈಸಿಯಾಗಿರೋಂಥ ಕ್ವೆಶನ್ಸೇ. ಐ ನೋ ಯು ಕ್ಯಾನ್ ಆನ್ಸರ್ ದೀಸ್ ಕ್ವೆಶನ್ಸ್. ಓಕೆ, ಆನ್ಸರ್ ಮಾಡಿ, ಜೊತೆಗೆ ನೆಕ್ಸ್ಟ್ ಈ ಕ್ವೆಶನ್ಸ್ಗೆ ಆನ್ಸರ್ ಮಾಡಿ ಅದನ್ನು ನನಗೆ ತಂದು ಕೊಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್. ಬಾಯ್ ಬಾಯ್, ಟೇಕ್ ಕೇರ್.